ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ. ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲ ಒಂದೇ ಧನ್ಯ. ಮೊದಲನೆಯದಾಗಿ ಸರಸ್ವತಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಯಾವ ರೀತಿ ಭಾಷಣವನ್ನು ಚಿಕ್ಕದಾದರೂ ಮಾಡ್ಬೋದು ಚೆನ್ನಾಗಿ ಅನ್ನೋದನ್ನು ಹೇಳ್ಕೊಡ್ತೇನೆ. ಮೊದಲಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾಷಣವೆಂದರೆ ಬಂದೂಕಿನ ನಳಿಕೆಯಿಂದ ಸಿಡಿದ ಗುಂಡಿನಂತೆ. ಒಮ್ಮೆ ಸಿಡಿದ ಮದ್ದನ್ನು ಹೇಗೆ ಬಂದೂಕಿಗೆ ತುಂಬಲು ಸಾಧ್ಯವಿಲ್ಲವೋ ಹಾಗೆಯೇ ಆಡಿದ ಮಾತು ಕೂಡ. ಶುಭ ಮುಂಜಾನೆ. ಮೊದಲನೆಯದಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ, ನನ್ನ ನೆಚ್ಚಿನ ಶಿಕ್ಷಕವೃಂದವೇ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಸ್ನೇಹಿತರೇ, ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ನಮ್ಮ ದೇಶ ಆಂಗ್ಲರ ಕೈವಶವಾಗಿತ್ತು. ಅದಕ್ಕೆ ಕಾರಣ ನಾವುಗಳೇ. ಹೇಗೆಂದರೆ, ಅವರು ವ್ಯಾಪಾರಕ್ಕೆಂದು ಬಂದವರು ಇಲ್ಲಿಯೇ ಉಳಿದು ನಮ್ಮ ರಾಜರುಗಳನ್ನು ಅವರ ಕೈವಶ ಮಾಡಿಕೊಂಡು ನಮ್ಮ ದೇಶದ ಜನರಿಗೆ ತಮ್ಮ ಆಧಿಪತ್ಯ ಸಾಧಿಸಿದರು. ಮೊದಲಿಗೆ ಪೋರ್ಚುಗೀಸರಲ್ಲಿ ಒಬ್ಬನಾದಂತಹ ವಾಸ್ಕೋ ಡಿ ಗಾಮನು ಕೇರಳದ ಕಲ್ಲಿಕೋಟೆಗೆ ಮೇ 20, 1498ರಲ್ಲಿ ಬಂದನು. ಇವನು ಇಲ್ಲಿಯ ಸಂಪತ್ತನ್ನು ನೋಡಿ ಇಲ್ಲಿಯೇ ಉಳಿದನು. ಇದು ಒಂದು ಕಡೆಯಾದರೆ 1757 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಹೀಗೆ ಶುರುವಾದದ್ದು ಇಲ್ಲಿಯೇ ಮುಟ್ಟಿತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಹೀಗೆ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಕೆಳದಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ ಇವರು ವೀರ ಮಹಿಳೆಯರಾದರೆ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್, ಮೇಡಂ ಕಾಮ ಇವರಷ್ಟೇ ಅಲ್ಲದೆ ಇನ್ನುಳಿದ ವ್ಯಕ್ತಿಗಳು ಕೂಡ ಪ್ರತ್ಯಕ್ಷವಾಗಿ ಹಾಗೂ ಕಾರಣಕರ್ತರಾಗಿದ್ದಾರೆ. ನಾವಿಂದು ತಿರಂಗ ಧ್ವಜ ಹಾರಿಸಲು ಇವರೇ ಮುಖ್ಯರಾಗಿದ್ದಾರೆ. ಕೇಸರಿ, ಬಿಳಿ, ಹಸಿರು ಇವು ಧೈರ್ಯ, ಶಾಂತಿ, ಕ್ರಾಂತಿ ಸೂಚಿಸುತ್ತವೆ. ಅಶೋಕ ಚಕ್ರದಲ್ಲಿರುವ 24 ಗೆರೆಗಳು ಅವಧಿಯನ್ನು ಸೂಚಿಸುತ್ತವೆ. ಮುಖ್ಯವಾಗಿ ಈಗಿನ ಕಾಲಕ್ಕೆ ಗಾಂಧೀಜಿಯವರು ಹೇಳಿದ ಹಾಗೆ ಹೆಣ್ಣು ಕೇವಲ ಅಡುಗೆ ಮನೆಯ ರಾಣಿಯಲ್ಲ ಎಂದು ಇನ್ನು ನಾವು ನಮ್ಮ ದೇಶದ ಅಭಿವೃದ್ಧಿ ಕಡೆಗೆ ನಡೆಯಬೇಕಿದೆ. ಎಲ್ಲರನ್ನೂ ಮನದಲ್ಲಿ ಸ್ಮರಿಸುತ್ತಾ ಕೊನೆಯದಾಗಿ ಇದ್ದರೆ ಇರಬೇಕು ಚಂದ್ರಶೇಖರ್ ಆಜಾದರಂತೆ ಶತ್ರುಗಳ ಗುಂಡಿಗೆ ಶರಣಾಗದಂತೆ. ಮುಗಿಲೆತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ, ನಮ್ಮೆಲ್ಲರನ್ನೂ ಹರಸಲಿ ಆ ತಾಯಿ ಭಾರತಿ. ನಮ್ಮ ರಾಷ್ಟ್ರವೇ ಬೇರೆಯವರಿಗೆ ಸ್ಫೂರ್ತಿ. ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್